ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಟ್ರೇಡಿಂಗ್ ವ್ಯೂನಲ್ಲಿ ಬಂದಿರುವಂಥ ಒಂದಿಷ್ಟು ಹೊಸ ಫೀಚರ್ಸ್ಗಳು ಏನು ಅನ್ನೋದಕ್ಕೆ ಚಾನಲ್ನಲ್ಲಿ ಡೆಡಿಕೇಟೆಡ್ ಆಗಿ ವಿಡಿಯೋ ಬಂದಿತ್ತು. ಐ ಬಟನಲ್ಲಿ, ಜೊತೆಗೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಅದನ್ನ ನೀವು ನೋಡ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಏನರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತಂದರೆ, ಕೆಲವರು ಸ್ಟಾಕ್ ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇದ್ರಿ, ಈ ಸ್ಟಾಕಲ್ಲಿ ಏನಂತ ಇದೆ, ಯಾವ ರೀತಿಯಾಗಿ ಏನು ಮಾಡ್ಬೋದು, ಬೈಯಿಂಗೋ ಸೆಲ್ಲಿಂಗೋ ರೆಕಮೆಂಡೇಷನ್ ಹೇಳಿ ಅಂತ. ನಿಮಗೆ ಗೊತ್ತಿದೆ, ಸೆಬಿ ನಿರ್ದೇಶನದ ಪ್ರಕಾರ ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿಲ್ಲ ಅಂತಂದರೆ, ಅಥವಾ ರಿಸರ್ಚ್ ಅನಲಿಸ್ಟ್ ಆಗಿಲ್ಲ ಅಂತಂದರೆ ಅಂಥವರು ಲೈವ್ ಡೇಟಾನ ಯಾವುದೇ ಇನ್ಸ್ಟ್ರೂಮೆಂಟಲ್ಲಾಗಲಿ ಅದನ್ನ ಮಾತಾಡೋವಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಮಾತಾಡೋದಿದ್ರೆ ಎಜುಕೇಷನಲ್ ಪರ್ಪಸ್ಸಿಗೋಸ್ಕರ 3 months ಓಲ್ಡ್ ಚಾರ್ಟನ್ನು ಡೇಟಾನ ಇಟ್ಕೊಂಡು ನಾವು ಮಾತಾಡ್ತಾ ಹೋಗ್ಬೋದು. ಅದಕ್ಕೆ ಅವಕಾಶ ಇದೆ. ಇವತ್ತು ನಾನು ಏನು ತೋರ್ಸಕ್ಕೆ ಬಂದಿದ್ದೀನಿ ಅಂದರೆ, ಸುಮಾರು ಫೀಚರ್ಗಳು ನಾವು ಟ್ರೇಡಿಂಗ್ ವ್ಯೂನಲ್ಲಿ ಆಲ್ರೆಡಿ ಮಾತಾಡಿದ್ದೀವಿ. ಉದಾಹರಣೆಗೆ ನೆಕ್ಸ್ಟ್ ಡಿವಿಡೆಂಡ್ ಯಾವಾಗ ಕೊಡ್ತಾರೆ, ಇವೆಂಟ್ಸ್ ಏನು ಬರೋದಿದೆ, ಇದನ್ನ ನಿಮ್ಮ ಕೆಳಗಡೆ ಎಕ್ಸ್ಪೆಕ್ಟೆಡ್ ಏನಿತ್ತು ಮಾರ್ಕೆಟ್ದು, ಯಾವ ರೀತಿ ಬರ್ತಾ ಇದೆ, ಇದೆಲ್ಲ ಸುಮಾರು ನಿಮಗೆ ಚಾರ್ಟ್ಸಲ್ಲೇ ತೋರಿಸ್ತಾ ಹೋಗುತ್ತೆ. ಜೊತೆಗೆ ಲಾಸ್ಟ್ ಟೈಮ್ ನ್ಯೂಸ್ ಸೆಕ್ಷನ್ಗೆ ಸಪ್ರೇಟ್ ಇದೆ ಅಂತೆಲ್ಲ ಮಾತಾಡಿದೆ. ಈಗ ಸ್ಟಾಕ್ ಸ್ಪೆಸಿಫಿಕ್ ಆಗಿ ನೀವು ಯಾರು ಟ್ರ್ಯಾಕ್ ಮಾಡ್ತಿರ್ತೀರಿ, ಯಾಕಂದರೆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೆಲವರು ಕೇಳ್ತಾ ಇರ್ತೀರಲ್ವಾ, ಅಂಥವ್ರು ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಯಾವ ಸ್ಟಾಕನ್ನು ನೀವು ನೋಡಬೇಕು ಅಂತ ಇದೆಯೋ, ಉದಾಹರಣೆಗೆ ನಾನು TCS ಅಂತ ತೊಗೊಂಡಿದ್ದೀನಿ ಇಲ್ಲಿ. ನಿಮ್ಮ ಉದಾಹರಣೆಗೆ ನೀವು ಯಾವ ಸ್ಟಾಕನ್ನು ಟ್ರ್ಯಾಕ್ ಮಾಡಬೇಕು ಅಂತಿದ್ರೋ ಆ ಸ್ಟಾಕನ್ನು ಟ್ರೇಡಿಂಗ್ ವ್ಯೂನಲ್ಲಿ ನೀವು ಓಪನ್ ಮಾಡಿದ್ರೆ, ಇದಕ್ಕೆ ಹೇಗೇನು ಯಾವುದೇ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಏನೂ ಇರಬೇಕಾಗಿಲ್ಲ. ಟ್ರೇಡಿಂಗ್ ವ್ಯೂ ಜನರಲ್ ಆಗಿ ನೀವು ಏನು ಅಕೌಂಟ್ ಇದ್ದರೂ ಸಾಕು, ಅದರಲ್ಲೂ ಕೂಡ ನಿಮಗೆ ಬರ್ತಾ ಹೋಗ್ತಿದ್ದು. ಸೊ ಇದನ್ನ ನೀವು ಓಪನ್ ಮಾಡಿದ್ರೆ TCS ಅನ್ನೋ ಕಂಪ್ನಿನ, ಇಲ್ಲಿ ನಿಮ್ಮ ಮೇಲ್ಗಡೆ ನೋಡಿ, ಇಲ್ಲಿ ಸಿಂಬಲ್ ಸರ್ಚ್ ಇರುತ್ತೆ. ಅದ್ರ ಜೊತೆಗೆ ರೈಟ್ ಸೈಡಲ್ಲಿ ನಿಮಗೆ ಇಲ್ಲಿ ಒಂದು ಬಟನ್ ಸಿಗುತ್ತೆ. ಇಲ್ಲಿ ಚಾರ್ಟ್ ಇದೆ, ನೆಕ್ಸ್ಟ್ ಫೈನಾನ್ಷಿಯಲ್ಸ್ ಅಂತ ಬರುತ್ತೆ, ಫಂಡಮೆಂಟಲ್ಸ್ ಅಂತ. ಅಲ್ಲೋದ್ರೆ ನಿಮಗೆ ಕಂಪನಿಯ ಓವರ್ ಆಲ್ ವ್ಯೂ, ಎಷ್ಟು ಎಂಪ್ಲಾಯ್ಸ್ ಇದ್ದಾರೆ, ಎಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, ಜೊತೆಗೆ ಓನರ್ಶಿಪ್ ಯಾವ ರೀತಿ ನಡೀತಾ ಇದೆ, ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ರೀತಿ ಬಂದಿತ್ತು, ರೆವೆನ್ಯೂ ಟು ಪ್ರಾಫಿಟ್ ಯಾವ ರೀತಿ ಆಗಿದೆ, ರೆವೆನ್ಯೂ ಬ್ರೇಕ್ ಡೌನ್ ಯಾವ್ಯಾವುದರಿಂದ ರೆವೆನ್ಯೂ ಬರ್ತಾ ಇದೆ, ಕಂಪ್ಲೀಟಾಗಿ ಆ ಕಂಪನಿಯ ಒಂದು ಓವರ್ ಆಲ್ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇದೆ ಅನ್ನೋದನ್ನು ನಿಮಗೆ ಇಲ್ಲಿ ಕೊಟ್ಬಿಡ್ತಾರೆ. ನಿಮಗೆ ಸ್ಪೆಸಿಫಿಕ್ ಆಗಿ ಸ್ಟೇಟ್ಮೆಂಟ್ಸ್ ನೋಡಬೇಕು ಅಂತಂದರೆ, ಹಳೆ ಕ್ವಾರ್ಟರ್ ರಿಸಲ್ಟ್ಸ್ಗಳು ಹೇಗೆ ಬಂದಿತ್ತು, ಚೆನ್ನಾಗಿತ್ತಾ, ಮೇಲಾಗಿತ್ತಾ, ಸ್ಟ್ಯಾಟಿಸ್ಟಿಕ್ಸ್ ಯಾವ ರೀತಿಯಾಗಿ ಬಂದಿತ್ತು, ಅವ್ರದ್ದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಯಾವ ರೀತಿ ಇದೆ, ಪ್ರೈಸ್ ಟು ಕ್ಯಾಶ್ ರೇಷಿಯೋ ಎಷ್ಟಿದೆ, ಪ್ರೈಸ್ ಟು ಬುಕ್ ರೇಷಿಯೋ ಯಾವ ರೀತಿ ಇದೆ, ಡಿವಿಡೆಂಡ್ಗಳು ಯಾವ ರೀತಿ ಕೊಟ್ಟಿದ್ದಾರೆ, ಅರ್ನಿಂಗ್ಸ್ಗಳು ಯಾವ ರೀತಿ ಬಂದಿತ್ತು ಪ್ರತಿ ಕ್ವಾರ್ಟರ್ಲು, ಕ್ವಾರ್ಟರ್ ಕಂಪೇರ್ ಮಾಡೋಕ್ಕೆ, ರೆವೆನ್ಯೂ ನೋಡೋಕ್ಕೆ, ಇದೆಲ್ಲದನ್ನು ಕೂಡ ನೀವು ನೋಡ್ಬೋದು. ಇದನ್ನು ಸುಮಾರು ಸಲ ಹಿಂದೆ ಕೂಡ ನಾವು ಮಾತಾಡಿದ್ದೀವಿ. ಅದೇ ರೀತಿಯಾಗಿ ನಿಮಗೆ ಡಾಕ್ಯುಮೆಂಟ್ಸ್ ಅಂತ ಒಂದು ಸೆಕ್ಷನ್ ಸಿಗ್ತಾ ಹೋಗುತ್ತೆ. ಆ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಕಂಪನಿಯಿಂದ ರಿಲೀಸ್ ಆಗಿದ್ದಂಥ ಇತ್ತೀಚಿನ ಡಾಕ್ಯುಮೆಂಟ್ಗಳೇನಾದಿತ್ತು ಅಂತಂದರೆ ಅದು ಕೂಡ ನಿಮಗೆ ಲೋಡ್ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ಉದಾಹರಣೆಗೆ ನೋಡಿ, ಇಲ್ಲಿಗೆ ಇಂಟರಿಮ್ ರಿಪೋರ್ಟ್ ಬಂದಿತ್ತು ಅಂದರೆ ಕ್ವಾರ್ಟರ್ ರಿಸಲ್ಟ್ಸ್ ಬಂದಾಗ ಅದರ ಇಂಟರಿಮ್ ರಿಪೋರ್ಟ್ ಬಂದಿರುತ್ತೆ. ಅವ್ರು ಏನು ಸ್ಲೈಡು ಪ್ರೆಸೆಂಟೇಷನ್ ಮಾಡಿ ಯಾವ ರೀತಿಯಾಗಿ ಇನ್ವೆಸ್ಟರ್ಸ್ಗೆ ಮೀಟ್ ಮಾಡಿದ್ರು, ಕೆಲವ್ರದ್ದು ಆ್ಯನ್ಯಲ್ ಜನರಲ್ ಮೀಟಿಂಗ್ ಇರುತ್ತೆ, ಅದನ್ನು ನೀವು ನಿಮಗೆ ಲಾಗಿನ್ ಆಗಿ ಮಾಡೋಕ್ಕಾಗಿರೋದಿಲ್ಲ. ಆವಾಗ ನೀವು ಇಂಥ ಟೈಮಲ್ಲಿ ಇಲ್ಲಿ ಸ್ಲೈಡ್ಸ್ ಅಂತ ಹೋದರೆ ಅವ್ರದ್ದು ಈ ಸಲ ಕ್ವಾರ್ಟರ್ ರಿಸಲ್ಟ್ಸಿಂದ ಯಾವ ರೀತಿ ಬಂದಿತ್ತು, ಏನು ಕತೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದು ಲೋಡ್ ಆದಮೇಲೆ ಬೇಕಾದ್ರೆ ನಾನು ತೋರಿಸ್ತೀನಿ. ಅದೇ ರೀತಿಯಾಗಿ ನಿಮಗೆ ಇದು ಫಂಡಮೆಂಟಲ್ನ ಸರ್ಚ್ ಮಾಡೋದಕ್ಕೆ, ಕಂಪ್ನಿಯ ಫಂಡಮೆಂಟಲ್ ಯಾವ ರೀತಿ ಇದೆ, ಇತ್ತೀಚಿನ ಡಾಕ್ಯುಮೆಂಟ್ ಏನು ಬಂದಿತ್ತು, ಫೈನಾನ್ಷಿಯಲ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ. ಅಫ್ಕೋರ್ಸ್ ನಿಮಗೆ screener.in, ಟಿಕ್ಕರ್ ಟೇಪು, ಈ ಥರ ವೆಬ್ಸೈಟ್ಗಳು ಸಿಗ್ತಾ ಹೋಗುತ್ತೆ. ಚಾನಲ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೆ. ಐ ಥಿಂಕ್ ಆ ಟೈಮಲ್ಲೂ ನಾವು TCSನೇ ಎಕ್ಸಾಂಪಲ್ ತಗೊಂಡು ಮಾತಾಡಿದ್ವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಅದು ಕೂಡ ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಇವತ್ತು ನಾನು ಮಾತಾಡೋಕ್ಕೆ ಬಂದಿರುವಂಥದ್ದು ಅನಾಲಿಟಿಕ್ಸ್ ಅಂತ ಒಂದು ಹೊಸ ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಸಾಕಷ್ಟು ಫೀಚರ್ಸ್ಗಳಿದೆ. ನೀವೇನು ಕೇಳ್ತೀರೋ ಅದ್ರದ್ದೆಲ್ಲದು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ. ಮೊದಲನೇಗೆ ಸಿಗುವಂಥ ನ್ಯೂಸ್, ನಿಮಗೇನು ಆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಏನು ನ್ಯೂಸ್ ಇದೆ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂದರೆ ನಿಮಗೆ ಇಲ್ಲಿ ಪ್ರತಿ ದಿನವೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಏನಾದರೂ ನ್ಯೂಸ್ ಬರ್ತಾ ಇದೆಯಾ ಏನು ಅಂತ. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಿಮ್ಮ ಹೋಲ್ಡಿಂಗ್ ಇರುತ್ತೆ, ಅಥವಾ ಅಲ್ಲಿ ಏನೋ ಒಂದು ಪೊಸಿಷನ್ ತೊಗೊಂಡಿರ್ತೀರಾ, ಅಥವಾ ನಿಮಗೆ ಅಲ್ಲಿ ಏನು ಮಾಡೋದು, ಹೋಲ್ಡ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು ಅಂತ ಕುತೂಹಲ ಇದೆ ಅಂದರೆ ನ್ಯೂಸನ್ನೇ ಫಾಲೋ ಮಾಡ್ತೀರಾ ಅಂತಂದರೆ ಇಲ್ಲಿ ನ್ಯೂಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸೀಸನಲ್ಸ್ ಅಂತ ಒಂದು ಬಂದಿದೆ ನೋಡಿ. ಇಲ್ಲಿ ಸೀಸನಲ್ಸ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ ಎಲ್ಲ ಫೀಚರ್ಗಳಲ್ಲಿ. ಇದು ಏನು ಮಾಡ್ತಾ ಇದೆ ಅಂದರೆ, ಈಗ ಇದು 2021ರಿಂದ 26 ತನಕ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಪ್ರತಿ ವರ್ಷ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ, ಜನವರಿಯಿಂದ ಡಿಸೆಂಬರು 5 ವರ್ಷದ್ದು ಸ್ನ್ಯಾಪ್ಶಾಟ್ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. 5 ಅಲ್ಲ, ಇನ್ನೂ ಜಾಸ್ತಿ ನೀವು ತೊಗೊತಾ ಹೋಗ್ಬೋದು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದಾದ್ರೆ ಇದು 2021 ಮೇಲ್ಗಡೆ ಕಾಣಿಸ್ತಾ ಇರೋದು, ಇದು 2023, 2024, 26, 22, 25 ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಓವರ್ ಆಲ್ TCS ಲಾಸ್ಟ್ 5 ವರ್ಷದ್ದು ಅಂತ ನೀವು ನೋಡ್ತಾ ಬರೋದಾದ್ರೆ 2022 ಮತ್ತು 25ರಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಲ್ವಾ, ಅಂದರೆ ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಈ ವೈಟ್ ಲೈನ್ ಏನು ನೋಡ್ತಾ ಇದೀವಿ ನಾವು, ಇದು 0%ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆಯಾ ಆ ವರ್ಷ ಅಥವಾ ಇಲ್ವಾ ಅಂತ. 2022 ಮತ್ತು 25 ನೀವು ನೋಡ್ತಾ ಬರೋದಾದ್ರೆ ಓವರ್ ಆಲ್ ಇಡೀ ಇಯರು ಕೂಡ ಅದು ಒಂದು ಅಂಡರ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದೆ. ಎಲ್ಲೂ ಕೂಡ ಪಾಸಿಟಿವ್ ಆಗಕ್ಕೆ ಆಗೇ ಇಲ್ಲ ಆ ಸ್ಟಾಕಿಗೆ. ಬಟ್ 2026ರಲ್ಲಿ ಇನ್ನು ಈಗಿನ್ನೂ ಶುರುವಾಗಿದೆ, ಇಲ್ಲಿದ್ದೀವಿ. ಅದೇ ರೀತಿಯಾಗಿ 2021ರಲ್ಲಿ ನೋಡಿ, ಒಳ್ಳೆ ರೀತಿಯಂಥ ಪಾಸಿಟಿವ್ 29% ರಿಟರ್ನ್ನ ಕೊಟ್ಟಿದೆ 2021ರಲ್ಲಿ. 2023ರಲ್ಲಿ 16% ರಿಟರ್ನ್ ಕೊಟ್ಟಿದೆ. ಅಂದರೆ ಎಲ್ಲಿಂದ, ಜನವರಿಯಿಂದ
ಡಿಸೆಂಬರ್ ಆಗೋದ್ರೊಳಗೆ. ಅದೇ ರೀತಿ 2024ರಲ್ಲಿ 7.44% ಕೊಟ್ಟಿದೆ. ಇದರಿಂದ ನಿಮ್ಗೆ ಏನು ಸಿಗ್ತಾ ಹೋಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಸ್ಟಾಕು ಯಾವ ಕ್ಯಾಟಗರಿ ಇದೆ, ಇಲ್ಲಿ ಒಂದು ಸೆಕ್ಟರ್ ರೊಟೇಷನ್ ಆಗಿದೆಯಾ, ಒಂದು ಬೈಯಿಂಗ್ ಸೆಂಟಿಮೆಂಟ್ ಇದೆಯಾ, ನೆಗೆಟಿವ್ ಸೆಂಟಿಮೆಂಟ್ ಇದೆಯಾ, ಅಥವಾ ನೀವು ಇವಾಗ ಆ ಸ್ಟಾಕನ್ನು ಎಂಟರ್ ಆಗಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಲಾಸ್ಟ್ 5 ವರ್ಷದಿಂದ ಇದು ತುಂಬ ರ್ಯಾಲಿ ಆಗಿ ಹೋಗ್ಬಿಟ್ಟಿದೆಯಾ, ವ್ಯಾಲ್ಯೂ ಬೈಯಿಂಗ್ ಸಿಗ್ತಾ ಇದೆಯಾ, ಅಥವಾ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ, ಇದನ್ನು ನಿಮಗೆ ಈಸಿಯಾಗಿ 5 ವರ್ಷದ ಸ್ನ್ಯಾಪ್ಶಾಟ್ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಚಾರ್ಟಲ್ಲಿ ನೋಡೋಕ್ಕಾಗಲ್ವಾ ಅಂದರೆ ಚಾರ್ಟಲ್ಲಿ ನೋಡ್ಬೋದು, ಬಟ್ ಈ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದು ನೋಡೋದು ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಅನಿಸ್ತಾ ಹೋಯಿತು. ಇದು ನಿಮಗೆ ಪರ್ಸೆಂಟೇಜ್ ಬೇಡ ಅಂತಂದರೆ ನೀವು ರೆಗ್ಯುಲರ್ ಅಂತ ಇಟ್ಕೋಬೋದು. ರೆಗ್ಯುಲರ್ ಇಟ್ಕೊಂಡ್ರೆ ನಿಮಗೆ ಪ್ರೈಸ್ ತೋರಿಸ್ತಾ ಹೋಗುತ್ತೆ, ಅಂದರೆ ಆ ವರ್ಷ ಎಲ್ಲಿಗೆ ಹೋಗಿ ಮುಟ್ಟಿತ್ತು, 4094ರಲ್ಲಿ ಮುಟ್ಟಿದೆ, 2024 ಈ ಥರ ತೋರಿಸ್ತಾ ಹೋಗುತ್ತೆ. ಪರ್ಸೆಂಟೇಜ್ ಇಟ್ಕೊಂಡ್ರೆ ಓವರಾಲ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡ್ತಾ ಹೋಗ್ಬೋದು. ಜೊತೆಗೆ ನೀವು ಆವ್ರೇಜ್ ಅನ್ನೋ ಒಂದು ಲೈನನ್ನು ಆ್ಯಡ್ ಮಾಡಿಕೊಂಡ್ರು ಕೂಡ ಆನ್ ಆನ್ ಆವ್ರೇಜ್ ಲಾಸ್ಟ್ 5 ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಈ ಸ್ಟಾಕು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಅದು 5 ವರ್ಷದ ಆವ್ರೇಜ್ ಆಗಿರುತ್ತೆ. ನೀವು ನೋಡೋದಾದರೆ 2.83% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 5 ವರ್ಷದಲ್ಲಿ. ಇನ್ನು ಯಾರಿಗಾದ್ರೂ ಹೆಚ್ಚಿನ ಸ್ನ್ಯಾಪ್ಶಾಟ್ ನೋಡಬೇಕಿತ್ತು ಅಂತಂದರೆ ನೀವೇನು ಮಾಡ್ಬೋದು, ಇದನ್ನ 2004, 2005 ನಿಮಗೆ ಎಲ್ಲಿಂದ ಬೇಕೋ ಅಲ್ಲಿ ಇಟ್ಕೋಬೋದು. ನೋಡಿ, ಎಲ್ಲದನ್ನು ತೋರಿಸ್ತಾ ಹೋಗುತ್ತೆ. ಬೆಸ್ಟ್ ಇಯರ್ ಇದುವರೆಗೂ TCSಗೆ ಕೊಟ್ಟಿರೋದು ಯಾವಾಗ, 2009ನೇ ಇಸ್ವಿನಲ್ಲಿ 202% ಅಪ್ ಮೂವ್ಮೆಂಟ್ ಬಂದಿದೆ. ಆ ವರ್ಷ 202%, ಆಲ್ಮೋಸ್ಟ್ ಡಬಲ್ ಅಲ್ಲ ಟ್ರಿಪಲ್ ಆಗೋಗಿದೆ ಆ ಒಂದು ವರ್ಷನೇ ಸ್ಟಾಕು. ಅದಕ್ಕೆ ಹೇಳುವಂಥದ್ದು, ಪ್ರತಿ ಸ್ಟಾಕಲ್ಲಿ ನೋಡಿ ಲಾಂಗ್ ಟರ್ಮಲ್ಲಿ ಅಂತ ನೋಡ್ಕೊಂಬರೋದಾದರೆ ನೆಗೆಟಿವ್ ಆಗಿ ರಿಟರ್ನ್ ಕೊಟ್ಟಿರುವಂಥ ವರ್ಷಗಳು ತುಂಬ ಕಡಿಮೆ ಇರುತ್ತೆ. ನೆಗೆಟಿವ್ ರಿಟರ್ನ್ ಕೊಟ್ಟಿರೋ ವರ್ಷಗಳು ನೀವು ನೋಡ್ಬೋದು. ಇಲ್ಲಿ ಇದನ್ನ ತುಂಬ ವರ್ಷ ತೊಗೊಂಡ್ರೆ ಏನಾಗ್ತಾ ಹೋಗುತ್ತೆ ಅಂದರೆ ಡೇಟಾ ನಿಮಗೆಲ್ಲ ಒಂದ್ರ ಮೇಲೆ ಒಂದು ಬರ್ತಾ ಹೋಗುತ್ತೆ. ಕಮ್ಮಿ ತೊಗೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಬಟ್ ಓವರಾಲ್ ನೀವು ನೋಡ್ತಾ ಬರೋದಾದರೆ ಆನ್ ಆನ್ ಆ್ಯಾವ್ರೇಜು ಕೂಡ ಈ ಸ್ಟಾಕು 2004ರಿಂದ 2026 ತನಕ ಆ್ಯಾವ್ರೇಜ್ ಅಂತ ನೀವು ನೋಡ್ತಾ ಬರೋದಾದರೆ ಸರಿ ಸುಮಾರು 3.55% ಅಂತ ಹೇಳ್ತಾ ಇದೆ. ಇದು ನೋಡಬೇಕು ಯಾವ ರೀತಿಯಾಗಿ ಆ್ಯಾವ್ರೇಜ್ ತೊಗೊಂಡಿದ್ದಾರೆ, ಏನು ಕತೆ ಅನ್ನೋದನ್ನು. ಯಾಕೆಂತಂದರೆ ಕೆಲವೊಂದು ವರ್ಷಗಳು ನೆಗೆಟಿವ್ ಡ್ರಾಪ್ ಡೌನ್ ಆಗಿರ್ಬೋದು. ನೀವು ಲಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, 2008ರಲ್ಲಿ 50% ಕರೆಕ್ಷನ್ ಆಗಿತ್ತು. 2009ರಲ್ಲಿ ಅಂದರೆ ಇದೆ ಡಿಸೆಂಬರಿಗೆ ಅಂತ ನೀವು ನೋಡ್ತಾ ಬರೋದಾದರೆ 2004ರಲ್ಲಿ 11% ಹೋಗಿತ್ತು. 2005-6 ಡೇಟಾ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಅಥವಾ ನೆಗೆಟಿವ್ ರಿಟರ್ನ್ 0% ಬಂದಿದೆಯೋ ಗೊತ್ತಿಲ್ಲ ಅದೇನು ಅಂತ. 2007ರಲ್ಲಿ -13%, 2008ರಲ್ಲಿ -54%, 2009ರಲ್ಲಿ 202%, 2010ರಲ್ಲಿ 55%, 2011 ಇಲ್ಲ ಡೇಟಾ, 12, 13 ಪಾಸಿಟಿವ್, 14 ಪಾಸಿಟಿವ್. ಈ ರೀತಿಯಾಗಿ ನೋಡಿ ಓವರಾಲ್ ನೋಡೋದಾದ್ರೆ ಐ ಥಿಂಕ್ ಆ್ಯಾವ್ರೇಜ್ಗಿಂತ ಜಾಸ್ತಿನೇ ಇದೆ. ಬಟ್ ಕೆಲವೊಂದು ವರ್ಷಗಳು ಇಲ್ಲದೇ ಇರೋದ್ರಿಂದ ಇದು ಯಾವ ರೀತಿಯಾಗಿ ಆ್ಯಾವ್ರೇಜ್ ತೊಗೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು. ಬಟ್ ವೆರಿ ಇಂಪಾರ್ಟೆಂಟ್ ಡೇಟಾ ಆಗ್ತಾ ಹೋಗುತ್ತೆ. ಆ ವರ್ಷ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿತ್ತು ಅನ್ನೋದನ್ನು ಸುಲಭವಾಗಿ ನಾವು ಇಲ್ಲಿ ನೋಡ್ಕೊತ ಹೋಗ್ಬೋದು. ನಿಮಗೆ ಈ ಥರ ನೋಡೋದು ಕಷ್ಟ, ನನಗೆ ಈ ಥರದ ಅರ್ಥ ಆಗೋದಿಲ್ಲ ಅಂದರೆ ನೀವು ಈಸಿ ಫಾರ್ಮೆಟು ಇದೆ. ಇಲ್ಲಿ ನೋಡಿ, ಟೇಬಲ್ ವ್ಯೂ ಅಂತ ಇದೆ ಲೆಫ್ಟ್ ಸೈಡಲ್ಲಿ. ನೀವು ಇಲ್ಲಿ ಬಂದರೆ ಈ ಟೇಬಲ್ ವ್ಯೂ ಅಂತ ಹಾಕ್ಬಿಟ್ರೆ ನಿಮಗೆ ವರ್ಷದ್ದು ಸ್ನ್ಯಾಪ್ಶಾಟ್ ಕೊಟ್ಬಿಡುತ್ತೆ. ನಿಮಗೆ 2004ರಿಂದನೂ ನೀವು ಕೆಳಗಡೆಯಿಂದ ನೀವು ನೋಡ್ಕೊತಾ ಬರ್ತಾ ಹೋಗ್ಬೋದು ಯಾವ ರೀತಿಯಾಗಿ ಆ ವರ್ಷ ಯಾವ ರೀತಿ ರಿಟರ್ನ್ ಕೊಟ್ಟಿದೆ ಅಂತ. ನೀವು ಸಾಮಾನ್ಯವಾಗಿ ಈಗ 2020ರಿಂದ ಅಂತ ನೀವು ನೋಡ್ತಾ ಬರೋದಾದರೆ 2022ರಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ TCS, 2025ರಲ್ಲೂ ಕೂಡ -21% ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಇದು ಒಂದು ಸಮಗ್ರ ಚಿತ್ರಣ ಕೊಡುತ್ತೆ ಯಾವ ರೀತಿಯಾಗಿ ಸ್ಟಾಕು ಯಾವ ಕಡೆಗೆ ನಡೀತಾ ಇದೆ, ಏನಾಗ್ತಾ ಇದೆ ಅದರಲ್ಲಿ ಅನ್ನೋದು. ಇದು ಇಂಪಾರ್ಟೆಂಟ್ ಅಲ್ವಾ. ಇದನ್ನ ಜೊತೆಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕೂ ಕೂಡ ಆಪ್ಷನ್ ಇತ್ತು. ಇಲ್ಲಿ ಐ ಥಿಂಕ್ ಒಂದು ಕಡೆ ಡೌನ್ಲೋಡ್ ಆಪ್ಷನ್ ಕೊಡ್ತಾರೆ. ಇದು ಬ್ಯಾಕ್ ಟು ಚಾರ್ಟ್ ಅನ್ನು ನಿಮಗೆ ಚಾರ್ಟಿಗೆ ಕರ್ಕೊಂಡ್ಬರುತ್ತೆ. ವಾಪಸ್ ನೀವು ಸೀಸನಲ್ಸ್ಗೆ ಹೋದರೆ ಇಲ್ಲಿ ಒಂದು ಕ್ಯಾಮ್ರಾ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಟೇಕ್ ಅ ಸ್ನ್ಯಾಪ್ಶಾಟ್ ಅಂತ. ಆ ಸ್ನ್ಯಾಪ್ಶಾಟ್ ತೊಗೊಂಡ್ರೆ ನಿಮಗೆ ಇಮೇಜ್ ಆಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊತಾ ಹೋಗ್ಬೋದು. ಈ ಡೇಟಾನ ನಿಮಗೆ ಸಿಗ್ತಾ ಹೋಗುತ್ತೆ, ರೆಫರೆನ್ಸ್ಗೆ ನೀವು ಇಟ್ಕೊತಾ ಹೋಗ್ಬೋದು. ಅದೇ ರೀತಿಯಾಗಿ ಸೀಸನಲ್ಸ್ ಆದಮೇಲೆ ಟೆಕ್ನಿಕಲ್ಸ್ ಅಂತ ಒಂದು ಸೆಕ್ಷನ್ ಇದೆ. ಇಲ್ಲಿ ಡೈಲಿ ಬೇಸಿಸ್ ಮೇಲೆ 4 ಅವರ್ಸು, ವೀಕ್ಲಿ, ಮಂತ್ಲಿ ಡಿಫರೆಂಟ್ ಏನು ಒಂದು ಟೈಮ್ ಫ್ರೇಮ್ ಬರುತ್ತೋ ಆ ಟೈಮ್ ಫ್ರೇಮಿಗೆ ತಕ್ಕಂಗೆ ಕೆಲವೊಂದು ಇದೆ. ಏನು ಇಲ್ಲಿ ತೋರಿಸ್ತಿದೆ ಅಂತ ಮಾತ್ರಕ್ಕೆ ನೀವು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತಲ್ಲ, ಕೆಲವೊಂದನ್ನ ಇಟ್ಕೊಂಡಿದ್ದಾರೆ ಇವರು. ಆಸಿಲೇಟರ್ಸ್ ಅಂದರೆ ನೋಡಿ, ಇಲ್ಲಿ ಇದಿಷ್ಟನ್ನು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅಂದರೆ ತುಂಬ ಇಂಡಿಕೇಟರ್ ಹಾಕೊಂಡು ತುಂಬ ತಲೆಬಿಸಿ ಮಾಡ್ಕೋಬೇಕು ಅಂತ ಅನ್ನೋ ಬದಲು ನೀವೇನು ಮಾಡ್ಬೋದು, ಈ ಟ್ರೇಡಿಂಗ್ ವ್ಯೂನಲ್ಲಿ ಕೊಟ್ಟಿರೋದು ಈ ಫೀಚರ್ನ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಏಗೇನು ಇದು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ಅದು ಏನೇ ಹೇಳಿದ್ರು ಕೂಡ ನಿಮ್ಮ ಒಂದು ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅನಾಲಿಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಟೂಲ್ಗಳಿದು. ಆಸಿಲೇಟರ್ಸ್ ಅಂತಿದೆ. ಆಸಿಲೇಟರ್ಸಲ್ಲಿ ಯಾವ್ದು ಬರುತ್ತೆ, RSI ಬರುತ್ತೆ. RSI ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ. ಅದೇ ರೀತಿಗೆ ಸ್ಟಾಕ್ಯಾಸ್ಟಿಕ್ ಇದೆ. ಆಮೇಲೆ ಕಮೋಡಿಟಿ ಚಾನಲ್ ಇಂಡೆಕ್ಸ್ ಅಂತ ಒಂದಿದೆ. ಆವ್ರೇಜ್ ಡೈರೆಕ್ಷನಲ್ ಇಂಡೆಕ್ಸ್ ನೋಡಿ, ಈ ಥರ ಮೊಮೆಂಟಮ್, MACD ಲೆವೆಲು, ಈ ರೀತಿ ಒಂದಿಷ್ಟು ಒಂದು ಆಸಿಲೇಟಿಂಗ್ ಪ್ಯಾರಾಮೀಟರ್ಗಳೇನಿರುತ್ತೆ. ಆಸಿಲೇಟಿಂಗ್ ಪ್ಯಾರಾಮೀಟರ್ ಏನಾಗುತ್ತೆ, ಒಂದು ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಒಂದು ರೇಂಜಲ್ಲಿ ಓಡಾಡುವಂಥ ಪ್ಯಾರಾಮೀಟರ್ಗಳಿದೆಲ್ಲ ಅಲ್ವಾ. ಸೊ ಆ ಪ್ಯಾರಾಮೀಟರ್ಗಳಲ್ಲಿ ಓವರಾಲ್ ಆಗಿ ಬೈಯಿಂಗ್ ಬಂದಿದೆಯೋ, ಸೆಲ್ಲಿಂಗ್ ಬಂದಿದೆಯೋ, ಯಾವ್ದು ಜಾಸ್ತಿ ಬಂದಿದೆಯೋ ಅದ್ರ ಮೇಲೆ ಇದು ಸೆಲ್ ಹೇಳ್ತಾ ಇದೆಯೋ, ಬೈ ಹೇಳ್ತಾ ಇದೆಯೋ ಅಂತ ಹೇಳುತ್ತೆ. ಹೇಗೇನು ಈ ಡೇಟಾ ಏನು ಬೇರೆ ಆಗುತ್ತೆ, ನಿಮಗೆ ಡೈಲಿ ಇಟ್ಕೊಂಡ್ರೇ ಬೇರೆ ಬರುತ್ತೆ ಆಸಿಲೇಟರ್ ಲೆವೆಲ್ಗಳು, ವೀಕ್ಲಿ ಇಟ್ಕೊಂಡ್ರೇ ಬೇರೆ ಥರ ಬರ್ಬೋದು, ಮಂತ್ಲಿ ಕ್ಯಾಂಡ್ಲಿಗೆ ಹೋದ್ರೇ ನಿಮಗೆ ಬೇರೆ ರೆಫರೆನ್ಸ್ಗಳು ಸಿಗ್ಬೋದು. ನೀವು ಯಾವ ಥರದ ಇನ್ವೆಸ್ಟರ್ ಅನ್ನೋದ್ರ ಮೇಲೆ ನಿಮ್ಮ ಅನಾಲಿಸಿಸ್ ಮಾಡೋಕ್ಕೆ ಈ ಟೂಲ್ಗಳನ್ನು ನೀವು ಉಪಯೋಗಿಸ್ಕೊಂಡು ಹೋಗ್ಬೋದು. ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ, ಅಥವಾ ನೀವು ಬೇರೆ ಏನೋ ಟ್ರೇಡಿಂಗ್
ಟ್ರೇಡಿಂಗ್ ಆಕ್ಟಿವಿಟಿಗೆ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಮೂವಿಂಗ್ ಆ್ಯಾವ್ರೇಜಸ್ಗಳಲ್ಲಿ ನೋಡಿ ಯಾವ್ಯಾವ ಥರದ್ದು ಎಷ್ಟು ಥರದ ಮೂವಿಂಗ್ ಆ್ಯಾವ್ರೇಜ್ಗಳಿದೆ. ಚಾನಲ್ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ವಿಡಿಯೋ ಇದೆ. ಎಗೇನ್ ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಚಾನಲಲ್ಲಿ, ಅಲ್ಲಿ ಹೋದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಮಾತಾಡಿದ್ವಿ. ಇವರು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್, ಎಗೇನ್ ಟೈಮ್ ಫ್ರೇಮ್ಗಳು ಕೂಡ ಬೇರೆ ಇದೆ, 10, 20, 50 ಈ ರೀತಿ ಇದು ಮಲ್ಟಿಪಲ್ ತೊಗೊಂಡು ಅದರಲ್ಲಿ ಎಲ್ಲಾದರೂ ಬೈಕ್ ಬರ್ತಾ ಇದೆ, ಸೆಲ್ ಬರ್ತಾ ಇದೆ, ನನ್ನ ಆ್ಯಾವ್ರೇಜ್ ಏನು ಬರುತ್ತೆ ಅದ್ರ ಮೇಲೆ ಇದು ಮೂವಿಂಗ್ ಆ್ಯಾವ್ರೇಜ್ ತೋರಿಸ್ತಾ ಇರುತ್ತೆ. ಎರಡನ್ನೂ ತೋರಿಸಿ ಒಂದು ಸಮ್ಮರಿ ಅಂತ ಕೊಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ಆಸಿಲೇಟಿಂಗ್ ಇಂಡಿಕೇಟರ್ಸು, ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಎರಡನ್ನೂ ಸೇರಿಸಿದ್ರೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸ್ಟಾಕಿನ ಚಿತ್ರಣ ಅನ್ನೋದು ಒಂದು ಸಮ್ಮರಿ ಅಂತ ಒಂದು ಸೆಕ್ಷನ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಯಾರಾದರೂ ಹೆವಿಯಾಗಿ ನೀವು ಇಂಡಿಕೇಟರ್ಗಳ ಬಗ್ಗೆ ಡಿಪೆಂಡ್ ಆಗಿದ್ದೀರಾ ಅಂತಂದರೆ ಈ ಫೀಚರ್ಸ್ಗಳನ್ನು ನೀವು ಉಪಯೋಗಿಸ್ಕೊಂತ ಹೋಗ್ಬೋದು. ಅದೇ ರೀತಿಗೆ ಪಿವೋಟ್ ಲೆವೆಲ್ ಜನರಲ್ ಆಗಿ ಬರುವಂಥದ್ದೇನು, ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು ಅಂತ ಬರ್ತಾ ಇರುತ್ತಲ್ವಾ. ಇಲ್ಲಿ ನೋಡಿ ನಿಮಗೆ ಪಿವೋಟ್ ಲೆವೆಲ್ ಕೊಟ್ಬಿಟ್ಟು ಅಲ್ಲಿಂದ ಮೇಲೆ 3 ಪಾಯಿಂಟ್ಗಳು ರೆಸಿಸ್ಟೆನ್ಸು, 3 ಸಪೋರ್ಟ್ಗಳ ಲೆವೆಲ್ಗಳನ್ನು ಕೂಡ ಅವ್ರು ಕೊಡ್ತಾರೆ. ಅದರಲ್ಲಿ ಕ್ಲಾಸಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಫಿಬೊನಾಚಿ ಲೆವೆಲ್ಸ್ಗಳು ಇದೆ, ಕ್ಯಾಮ್ರೆಲಾ ಇದೆ, ವುಡಿ ಇದೆ, DM ಇದೆ. ಫಿಬೊನಾಚಿ ಬಗ್ಗೆ ಚಾನಲಲ್ಲಿ ವಿಡಿಯೋ ಇದೆ. ಬೇರೆ ಬೇರೆ ಪ್ಯಾರಾಮೀಟರ್ಗಳ ಬಗ್ಗೆ ಸಾಧ್ಯವಾದಾಗ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣಂತೆ. ಜೊತೆಗೆ ಇಲ್ಲಿ ಒಂದು ರೆಕಮೆಂಡೇಶನ್ ಕೊಟ್ಬಿಟ್ಟಿದ್ದಾರೆ, ಏನಂತ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಏನಂತ ಇಲ್ಲಿ ಕೊಡ್ತಾ ಇರೋಂಥದ್ದು ಯಾವುದೇ ರೆಕಮೆಂಡೇಶನ್ ಅಲ್ಲ. ನೋಡಿ, ಯು ಶುಡ್ ಪರ್ಸನಲಿ ಡೂ. ನೀವು ಏನು ಮಾಡಬೇಕು, ನಿಮ್ಮ ಅನಾಲಿಸಿಸ್ನ, ನಿಮ್ಮ ಇನ್ಫಾರ್ಮೇಷನ್ ಗ್ಯಾದರಿಂಗ್ನ ನೀವು ಮಾಡಬೇಕು. ಇದನ್ನ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ತಗೋಬೇಡಿ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಟ್ರೇಡನ್ನು ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಅನಲೈಸ್ ಮಾಡಿ ಆಮೇಲೆ ನಿಮ್ಮ ನಿರ್ಧಾರನ ತಗೊಳ್ಳಿ ಅನ್ನೋದನ್ನು ಇಲ್ಲಿ ಕ್ಲೀನಾಗಿ ಅವರು ಕೂಡ ಡಿಸ್ಕ್ಲೇಮರ್ನ ಕೊಟ್ಟಿದ್ದಾರೆ. ಬಟ್ ಇದು ಸುಮಾರು ಜನ ನೋಡಿರಲಿಲ್ಲ ಈ ಫೀಚರ್ನ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇವತ್ತು. ಅದೇ ರೀತಿಯಾಗಿ ಫೋರ್ಕ್ಯಾಸ್ಟ್ ಅಂತ ಒಂದಿದೆ ನೋಡಿ. ಇಲ್ಲಿ ಫೋರ್ಕ್ಯಾಸ್ಟಲ್ಲಿ ಅನಲಿಸ್ಟ್ಗಳು ಅವರ ಒಂದು ರೆಕಮೆಂಡೇಷನ್ಗಳು ಇದ್ರ ಮೇಲೆ ಮುಂದಿನ 1 ವರ್ಷದಲ್ಲಿ ಮ್ಯಾಕ್ಸಿಮಮ್ ಸ್ಟಾಕಿನ ರೇಂಜ್ ಏನಾಗ್ಬೋದು, ಮಿನಿಮಮ್ ರೇಂಜ್ ಏನಾಗ್ಬೋದು ಅಂತ 1 ಇಯರ್ ಫೋರ್ಕಾಸ್ಟ್ ಅಂತ ಕೊಡ್ತಾರೆ. ಮತ್ತು ಅವರ 50 ಅನಲಿಸ್ಟ್ ಏನು ರೇಟಿಂಗ್ ಕೊಟ್ಟಿದ್ದಾರೆ ಲಾಸ್ಟ್ 3 ಮಂತ್ಸಲ್ಲಿ, ಆ ಡೇಟನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಆ್ಯನ್ಯುವಲಿ, ಕ್ವಾರ್ಟರ್ಲಿ ನೀವು ರಿಪೋರ್ಟ್ಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ರೆವೆನ್ಯೂದಾಗಿರ್ಬೋದು, ಅವ್ರದ್ದು ರಿಪೋರ್ಟೆಡ್ ಎಷ್ಟಿತ್ತು, ಎಸ್ಟಿಮೇಟೆಡ್ ಎಷ್ಟಿತ್ತು, ಏನು ಬಂದಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ವಿತ್ ಫೋರ್ಕ್ಯಾಸ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ಆಪ್ಷನ್ ಚೈನ್, ಇದನ್ನ ಆಲ್ರೆಡಿ ಗ್ರೂಪಲ್ಲಿ ಒಬ್ಬರು ಕೂಡ ಕಮೆಂಟ್ ಮಾಡಿದ್ರು. ಆಪ್ಷನ್ ಅಂತ ನೀವು ಬಡಿದ್ರೆ ಆಪ್ಷನ್ ಚೈನ್ದು ಈಗ 27 ಫೆಬ್ರವರಿ ಇದೆ ಮಂತ್ಲಿ ಎಕ್ಸ್ಪೈರಿ, ನೆಕ್ಸ್ಟ್ ಮಂತ್ಲಿ ಎಕ್ಸ್ಪೈರಿ 24 ನೆಕ್ಸ್ಟ್ 30 ಆಪ್ಷನ್ ಚೈನ್ ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಬೈ ಎಕ್ಸ್ಪೈರೇಷನ್ ಬೇಕಾ, ಬೈ ಸ್ಟ್ರೈಕ್ ಬೇಕಾ. ಬೈ ಸ್ಟ್ರೈಕ್ ಅಂತ ಕೊಟ್ಟಿರ್ತಂದ್ರೆ ನಿಮಗೆ ಈ ಥರ 3200 ಮಾತ್ರ ತೋರಿಸುತ್ತೆ. ನಿಮಗೆ 3300 ಹೋದರೆ ಆ ರೀತಿ ನೋಡಬೇಕು. ಈ ರೀತಿಯಾಗಿ ಕೂಡ ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ. ವಾಲಟಿಲಿಟಿನೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಯಾವ ರೀತಿಯಾಗಿ ವಾಲಟಿಲಿಟಿ ಚೇಂಜ್ ಆಗ್ತಾ ಇದೆ, ಅದರದ್ದು IV ಏನಿದೆ, ಏನು ಕತೆ, ಮಲ್ಟಿಪಲ್ ಎಕ್ಸ್ಪೈರಿದು ಕೂಡ ATM IV ಯಾವ ರೀತಿ ಇದೆ ಏನು ಅಂತ ನೀವು ನೋಡ್ತಾ ಹೋಗ್ಬೋದು. ಜೊತೆಗೆ ಇದು ಬರೀ ಇದಕ್ಕೆ ಅಂತಲ್ಲ, ಸ್ಟಾಕ್ ಸ್ಪೆಸಿಫಿಕೇ ಅಂತಲ್ಲ. ಇವಾಗ ಯಾವುದೋ ಆಪ್ಷನ್ ಚೈನು ನೀವು ನಿಫ್ಟಿನಲ್ಲಿ ಹೋದ್ರೂ ಕೂಡ, ಇವಾಗ ನಿಫ್ಟಿನಲ್ಲಿ ಕೂಡ ಇಲ್ಲಿ ಆಪ್ಷನ್ಸ್ ಅಂತ ಬಂದುಬಿಡುತ್ತೆ. ನಿಫ್ಟಿನಲ್ಲಿ ನೋಡಿ ನೆಕ್ಸ್ಟ್ ಆಪ್ಷನ್ ಚೈನು ಕೂಡ ನಿಮಗೆ ಇಲ್ಲಿ ಟ್ರೇಡಿಂಗ್ ವ್ಯೂನಲ್ಲೇ ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ. ಸೊ ಇದಿಷ್ಟು ನಾನು ಯಾವ ರೀತಿಯಾಗಿ ನೀವು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಯಾವ್ಯಾವ ಮಾಹಿತಿನ ಟ್ರೇಡಿಂಗ್ ವ್ಯೂನಲ್ಲೇ, ಇದಕ್ಕೆ ನಿಮ್ಮ ಸುಮಾರು ಪ್ಲಾಟ್ಫಾರ್ಮ್ಗಳನ್ನು ತಿರುಗಬೇಕು, ನ್ಯೂಸಿಗೆ ಒಂದನ್ನು ನೋಡ್ತಾ ಇರಬೇಕು, ನೀವು ಒಂದು ಪಿವೋಟ್ ಲೆವೆಲ್ಸ್ಗಳಿಗೆ ಒಂದು ನೋಡ್ತಾ ಇರಬೇಕು, ಟೆಕ್ನಿಕಲ್ ಪ್ಯಾರಾಮೀಟರ್ಗಳಿಗೆ ಸುಮಾರು ಇಂಡಿಕೇಟರ್ಗಳು ಹಾಕೋಬೇಕು. ನಂದು ಫ್ರೀ ವರ್ಷನ್ ಇದೆ. ಏನು ಮಾಡೋದು ಅಂದರೆ ಸಾಕಷ್ಟು ಆಪ್ಷನ್ಗಳನ್ನು ಟ್ರೇಡಿಂಗ್ ವ್ಯೂ ಅವರು ಸರಳಕೃತಗೊಳಿಸಿದ್ದಾರೆ. ಹೋಪ್ಫುಲಿ ಇದರಿಂದ ಒಂದಿಷ್ಟು ಒಳ್ಳೆ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.